ದೇವನಹಳ್ಳಿ ತಾಲೂಕಿನ ಮನಗೊಂಡನಹಳ್ಳಿ ಗ್ರಾಮದ ಬೆಟ್ಟದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಭೀಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿ ಅಂಗವಾಗಿ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಶಿವರಾತ್ರಿ ಬೆಳಗಿನ ಜಾವದಲ್ಲಿ ಭೀಮೇಶ್ವರ ಲಿಂಗಕ್ಕೆ ವಿವಿಧ ರೀತಿಯಲ್ಲಿ ಅಲಂಕರಿಸಲಾಗಿತ್ತು. ರಾತ್ರಿ ವೇಳೆ ಭಕ್ತರ ದಂಡು ಸ್ವಾಮಿ ಸನ್ನಿಧಾನಕ್ಕೆ ಭೇಟಿ ನೀಡಿ ಸ್ವಾಮಿ ದರ್ಶನ ಪಡೆದು ಪುನೀತರಾದರು. ಇನ್ನು ದೇವಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ದೇವಾಲಯವನ್ನು ವಿದ್ಯುತ್ ದೀಪಾಲಂಕಾರದ ಮೂಲಕ ಜಗಮಗಿಸುವಂತೆ ಅಲಂಕರಿಸಲಾಗಿತ್ತು. ಮನಗೊಂಡನಹಳ್ಳಿ ಜಗದೀಶ್ ಮಾತನಾಡಿ, ಇದೊಂದು ಪುರಾತನ ದೇಗುಲವಾಗಿದೆ. ಹಿಂದಿನ ಕಾಲದಿಂದಲೂ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಿಕೊಂಡು ಬರಲಾಗ್ತಿದೆ. ಮಹಾಶಿವರಾತ್ರಿ ದಿನದಂದು ಸ್ವಾಮಿಗೆ ವಿವಿಧ ಅಲಂಕಾರ ಮಾಡೋದ್ರ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಲಾಗುತ್ತಿದೆ. ಈ ದೇಗುಲವನ್ನು ಇಲ್ಲಿನ ಶ್ರೀನಿವಾಸನವರು ಅಭಿವೃದ್ಧಿಪಡಿಸಿ ಜೀರ್ಣೋದ್ಧಾರಗೊಳಿಸಿದ್ದಾರೆ. ಮನಗೊಂಡನಹಳ್ಳಿ ಯುವಕರು, ಎಂಸಿಸಿ ಕ್ರಿಕೆಟ್ನ ಯುವಕರು ಸೇರಿದಂತೆ ಗ್ರಾಮಸ್ಥರ ಸಹಕಾರದಲ್ಲಿ ಉತ್ತಮ ರೀತಿಯಲ್ಲಿ ಸ್ವಾಮಿ ಸೇವೆಯನ್ನು ಸಾಂಪ್ರದಾಯಿಕವಾಗಿ ನೆರವೇರಿಸಲಾಗುತ್ತಿದೆ ಎಂದರು. ಪುರಾತನ ಕಾಲದಿಂದಲೂ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಏನು ಮನಗೊಂಡನಹಳ್ಳಿ ಗ್ರಾಮದಲ್ಲಿ ಇದ್ದು ಕೊಯ್ರಾ ಬೆಟ್ಟ ಇಲ್ಲಿದ್ದು ಶ್ರೀನಿವಾಸ್ ಎಂಬುವರು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದ್ದು. ಸುಮಾರು ರಸ್ತೆಗಳಿರ್ಬೋದು, ಎಲ್ಲ ಇರ್ಬೋದು, ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಹಾಗೂ ಏನು ನಮ್ಮ ಮನಗೊಂಡನಹಳ್ಳಿ ಗ್ರಾಮದ ಎಲ್ಲ ಯುವ ಮುಖಂಡರುಗಳು, ಆಮೇಲೆ ಏನು ಕ್ರಿಕೆಟ್ ಟೀಮ್ ಇದೆಯಲ್ಲ, MCC ಕ್ರಿಕೆಟ್ ಟೀಮು ಸೇರಿ ಎಲ್ಲ ಇವತ್ತೇನು ಬೆಳಗ್ಗೆ 4 ಗಂಟೆಯಿಂದ ನಿನ್ನೆ ಮತ್ತು ಇವತ್ತು ಬೆಳಗ್ಗೆ 4 ಗಂಟೆಯಿಂದ ಅನ್ನದಾನ ಇಟ್ಕೊಂಡಿದ್ದೀವಿ. ಇವತ್ತು ಏನು ಸುಮಾರು ಒಂದು 300ರಿಂದ 350 kg ಪ್ರಸಾದವನ್ನು ಮಾಡಿಸಿ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಹಂಚಿಕೆ ಮಾಡಿರ್ತೀವಿ. ಹಾಗೆಯೇ ಬೆಳಗಿನ ಜಾವ 8 ಗಂಟೆಗೆ ಮನಗೊಂಡನಹಳ್ಳಿಯಿಂದ ಹಿಡಿದು ಅರುನಹಳ್ಳಿ, ರಾಮನಾಥಪುರ, ಕೊಯ್ರಾ ಈ ಬೆಟ್ಟ ಏನು ಗಿರಿ ಪ್ರದಕ್ಷಿಣೆಯನ್ನು ಸಹ ಹಮ್ಮಿಕೊಂಡಿರ್ತಾರೆ. ಮತ್ತು ಇದು ಪ್ರತಿ ವರ್ಷವೂ ಇದೇ ಥರ ನಮ್ಮ ಊರಿನಲ್ಲಿ ಎಲ್ಲ ಯುವ ಮುಖಂಡರು ಸೇರಿ ಎಲ್ಲರ ಸಹಕಾರದೊಂದಿಗೆ. ಇದೇ ಸಂದರ್ಭದಲ್ಲಿ ಮನಗೊಂಡನಹಳ್ಳಿ, ಅರುವನಹಳ್ಳಿ, ಕೊಯ್ರಾ, ರಾಮನಾಥಪುರ ಗ್ರಾಮಗಳ ಭಕ್ತರು ಗಿರಿ ಪ್ರದಕ್ಷಿಣೆಯನ್ನು ಮಾಡೋದ್ರ ಮೂಲಕ ಭಕ್ತಿ ಸಮರ್ಪಿಸಿದರು. ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ.